ಮೂರು ಜನದ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ನೀವು ಇದನ್ನೆಲ್ಲ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾರ್ಗವ್ ಕೇಶವನ್. ಇದು ರಿವ್ಯೂ ಪೆಟ್ಟಿ. ಫಾರ್ಟಿ ಮೂವಿಗೆ ಈಗ ರಿವ್ಯೂ ನೋಡೋಣ. ನೆನ್ನೆ ಈ ಮೂವಿ ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಂಡು ಬಂದೆ. 100 ಮೈಲ್ಸ್ ಹೋಗಿ ಈ ಮೂವಿ ನೋಡ್ಕೊಂಡು ಬಂದೆ ಥಿಯೇಟ್ರಲ್ಲಿ ನೋಡ್ಬೇಕಂತ. ನಾನು ಮಾಮೂಲಾಗಿ ಹೋಗೋ ಥಿಯೇಟ್ರು ಹೌಸ್ಫುಲ್ ಆಗಿತ್ತು ನೆನ್ನೆ, ಇವತ್ತೆಲ್ಲ ಸೋಲ್ಡ್ ಔಟು. ಸೊ ನೆನ್ನೆನೇ ನೋಡ್ಬೇಕಂತ 100 ಮೈಲ್ಸ್ ಹೋಗಿ ನೋಡ್ಕೊಂಡು ಬಂದೆ ಈ ಮೂವಿನ. ಈ ಮೂವಿ ಹೆಂಗಿತ್ತು, ನನ್ಗೆ ಹೆಂಗೆ ಅನಿಸ್ತು ಅಂತ ಈಗ ನೋಡೋಣ. ರಾಜ್ ಶೆಟ್ಟಿ ತನ್ನ ಮನೆಯಿಂದ ಆಫೀಸ್ಗೆ ಹೋಗ್ತಿದ್ದಾರೆ. ಡಿಸ್ಟ್ರಾಕ್ಟ್ ಡ್ರೈವಿಂಗ್ ಮಾಡಿಕೊಂಡು ಸಿಗ್ನಲ್ನಿಂದ ಹೊರಡುವಾಗ ಅವ್ರ 2 ವೀಲರ್ನಿಂದ ಒಂದು ನಾಯಿನ ಹೊಡೆದು ಬಿಡ್ತಾರೆ. ಆ ನಾಯಿನೂ ಸೆತ್ತೋಗ್ಬಿಡುತ್ತೆ. ಆ ನಾಯಿ ಸೆತ್ತೋದ್ಮೇಲೆ ಅದನ್ನ ಜಸ್ಟ್ ಒಂದು ಇದು ಕೂಡ ಕರ್ಣೆ ಏನು ತೋರಿಸ್ದಿರ, ಅದನ್ನ ನೋಡ್ ಕೂಡ ಇಲ್ದಿರ ಹಂಗೆ ಹೊರಡ್ತಾರೆ. ಅದ್ರ ಮೇಲೆ ಅವ್ರಿಗೆ ಏನೋ ಒಂದು ಆಗತ್ತೆ. ಬಟ್ ಇದೆಲ್ಲ ಆದಮೇಲೆ ಆ ನಾಯಿನ ಸಾಕೋರು ರಾಜ್ನ ಹಿಡ್ಕೊಂಡು ಬಂದು, ಈ ನಾಯಿ ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದು, ನಾನು ಈ ನಾಯಿ ಮೇಲೆ ಅಷ್ಟೊಂದು ಪ್ರೀತಿಯಾಗಿದ್ದೆ, ಅದನ್ನು ನೀನು ಕೊಂದುಬಿಟ್ಟೆ, ಆದರೆ ಅದರಿಂದ ನಾನು ಸುಮ್ಮನೆ ಬಿಡೋದಿಲ್ಲ, ನಿನಗೆ 45 ದಿನ ಕೊಡ್ತೀನಿ, ಆ 45 ದಿನ ಒಳಗಡೆ ನೀನು ನನ್ನ ಕೊಂದುಬಿಡು, ಇಲ್ಲಾಂದರೆ ನಾನು ನಿನ್ನ ಸಾಯಿಸಾಕ್ಬಿಡ್ತೀನಿ, ಕೊಂದುಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನೇನೋ ಪ್ರಯತ್ನ ಮಾಡ್ತಾರೆ ರಾಜ್ ಶೆಟ್ಟಿ. ಅದೇನಾಯಿತು, ಆ 45ನೇ ದಿನ ಇವ್ರನ್ನ ಅವ್ರನ್ನ ಕೊಂದ್ರ ಏನಾಯಿತು ಅನ್ನೋದೇ ಈ ಮೂವಿ ಸ್ಟೋರಿ. ಈ ಮೂವಿ ಹೆಂಗಿತ್ತು ಅಂದರೆ, ಪ್ರತಿಯೊಬ್ಬರು ಆ್ಯಕ್ಟಿಂಗು ಅಷ್ಟು ಚೆನ್ನಾಗಿತ್ತು. ರಾಜ್ ಶೆಟ್ಟಿ ಆಗಲಿ, ಶಿವರಾಜ್ ಕುಮಾರ್ದಾಗಲಿ, ಉಪೇಂದ್ರದಾಗಲಿ, ಸಪೋರ್ಟಿಂಗ್ ಆ್ಯಕ್ಟರ್ಸ್ ಮಂಜು, ಬಿಗ್ ಬಾಸ್ ಮಂಜು ಇದ್ರು, ಆಮೇಲೆ ಹುಡುಗಿ ಹೀರೋಯಿನ್ನು ಏನೋ ಸೀರಿಯಲಲ್ಲಿ ಮಾಡಿದ್ರು ಅವ್ರ ಆ್ಯಕ್ಟಿಂಗು ಚೆನ್ನಾಗಿತ್ತು, ಒಳ್ಳೆ ರೋಲ್ ಕೊಟ್ಟಿದ್ರು. ಮೇಲೆ ಐ ಥಿಂಕ್ ಅವ್ರಿಗೆಲ್ಲ ಜಾಸ್ತಿ ರೋಲ್ ಬರುತ್ತೆ, ಚೆನ್ನಾಗಿ ಮಾಡಿದ್ರು ಅವ್ರ ರೋಲ್ನ. ಆ ಥರ ಸಪೋರ್ಟಿಂಗ್. ಆಮೇಲೆ ಪ್ರಮೋದ್ ಶೆಟ್ಟಿ ಒಂದು ಕ್ಯಾಮಿಯೋ ಥರ ಒಂದು ರೋಲ್ ಇತ್ತು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಟಿಂಗ್ ವೈಸ್ ಅಷ್ಟು ಚೆನ್ನಾಗಿತ್ತು. ಬಟ್ ಈ ಮೂವಿ ಅರ್ಜುನ್ ಜನ್ಯದು ಡೆಬ್ಯೂಟ್ ಮೂವಿ, ಆದರೆ ಇದು ಒಂದು ಮ್ಯೂಸಿಕ್ ಡೈರೆಕ್ಟರ್ದು ಡೆಬ್ಯೂಟ್ ಮೂವಿ ಥರನೇ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು ಮೂವಿ ಮೇಕಿಂಗ್ ಆಗಲಿ, ಆ ಸ್ಟೋರಿ ಟೆಲ್ಲಿಂಗ್ ಆಗಲಿ, ಈ ಸ್ಟೋರಿ ಪ್ರೆಸೆಂಟೇಷನೇ ಡಿಫ್ರೆಂಟ್ ಆಗಿತ್ತು. ಯಾವಾಗಲೂ ಪ್ರತಿಯೊಂದು ಮೂವಿ ರಿಲೀಸ್, ಆಡಿಯೋ ರಿಲೀಸ್ ಲಾಂಚಲ್ಲೆಲ್ಲ ಹೇಳ್ತಾರಲ್ಲ, ಯಾವಾಗವ್ರಿಗೂ ನೋಡಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಮೂವಿ ಅಂತಲ್ಲ. ಬಟ್ ಈ ಮೂವಿಗೆ ಅದು ಹೇಳ್ಬೋದು, ಅದು ಆಡಿಯನ್ಸ್ ಆಗಿ ನಾವುದೇ ಹೇಳ್ಬೋದು. ಅದಕ್ಕೆ ಈಗ ಹೇಳ್ತಿದ್ದೀನಿ ಈ ರಿವ್ಯೂನಲ್ಲಿ. ತುಂಬ ಚೆನ್ನಾಗಿತ್ತು ಈ ವೇ ಆಫ್ ಪ್ರೆಸೆಂಟೇಷನ್, ಈ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ತುಂಬ ಚೆನ್ನಾಗಿತ್ತು. ಅದ್ರ ಮೇಕಿಂಗು, ಅದು ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಬರೋ CGI ವರ್ಕೆಲ್ಲ ಅಷ್ಟು ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಅದು. ಈ ಮೂವಿನಲ್ಲಿ ಇದೆಲ್ಲ ಬಿಟ್ಟು ಇನ್ನೂ ಜಾಸ್ತಿ ನನಗೆ ಹೆಚ್ಚಿಗೆ ಯಾವುದು ಇಷ್ಟ ಆಯಿತು ಅಂದರೆ ಡೈಲಾಗ್ಸ್. ಪ್ರತಿಯೊಂದು ಡೈಲಾಗು, ಅದು ಎಸ್ಪೆಷಲಿ ಶಿವರಾಜ್ ಕುಮಾರ್ ಅವ್ರದ್ದು ಡೈಲಾಗು ಒಂದೊಂದು ಯಾವುದನ ಒಂದು ನಮಗೆ ಮೈಂಡಲ್ಲಿ ಜ್ಞಾಪಕ ಮಾಡುತ್ತೆ, ಏನನ ಒಂದು ನಮಗೆ ಹೇಳ್ಕೊಡುತ್ತೆ. ಅದು ಎಸ್ಪೆಷಲಿ ಒಂದು 5 ಭಯ ಒಬ್ಬೊಬ್ರಿಗೂ ಇರುತ್ತೆ ಅನ್ನೋದಾಗಲಿ, ಮತ್ತು ಪ್ರೀತಿಸೋ ಬಗ್ಗೆ ಒಂದು ಡೈಲಾಗ್ ಬರುತ್ತೆ ಅದಾಗಲಿ, ಪ್ಯಾರೆಂಟ್ಸನ್ನು ನೋಡ್ಕೋದು ಬಗ್ಗೆ ಒಂದು ಡೈಲಾಗ್ ಆಗಲಿ, ಅದೆಲ್ಲ ಅಷ್ಟು ಸೂಪರಾಗಿತ್ತು. ಎಮೋಷ್ನಲ್ ಆಗಿನೂ ಇತ್ತು. ಮೂವಿ ಆದಮೇಲೆ ಥಿಯೇಟ್ರಲ್ಲಿ ಮೂವಿ ನೋಡಿದ್ದು ಎಲ್ಲ ಕೆಲವೊಂದು ಆಡಿಯನ್ಸ್ ಅವ್ರ ಹತ್ರ ಮಾತಾಡಿದೆ, ಅವರೆಲ್ಲ ಹೇಳಿದ್ದು ಅಷ್ಟೇ, ತುಂಬ ಚೆನ್ನಾಗಿತ್ತು ಅಂದರು. ಇನ್ಫ್ಯಾಕ್ಟ್ ಒಂದು ಪಬ್ಲಿಕ್ ರಿವ್ಯೂ ಥರ ಅವ್ರದ್ದು ವಿಡಿಯೋನು ತಗೊಂಡಿದ್ದೀನಿ. ಈ ವಿಡಿಯೋ ಆದಮೇಲೆ ಅದನ್ನು ಪಬ್ಲಿಷ್ ಮಾಡ್ತೀನಿ. ಸೊ ಓವರ್ ಆಲ್ ಈ ಮೂವಿ ಥಿಯೇಟ್ರಲ್ಲಿ ನೋಡಬೇಕು. ಇದು ಒಂದು ಕನ್ನಡ ಮೂವಿ, ಅದು ಹೆಮ್ಮೆ ಅಂತ ಹೇಳಬೇಕು, ಅಷ್ಟು ಚೆನ್ನಾಗಿತ್ತು. ಪ್ರತಿಯೊಂದು ಮೂವಿ ಹೊಸದಾಗಿ ಈಗ ಬರೋ ಮೂವಿ ಎಲ್ಲ ಈ ಹಳೆ ಟೆಂಪ್ಲೇಟ್ನಿಂದ ಆಚೆ ಬಂದು ಹೊಸದಾಗಿ ಮಾಡ್ತಿದ್ದಾರೆ. ನನಗೆ ತುಂಬ ಇಷ್ಟ ಆಗ್ತಿದೆ, ಎಲ್ಲ ಥಿಯೇಟ್ರಲ್ಲಿ ನೋಡಬೇಕಂತ. ಸೊ ಡೆಫಿನೆಟ್ಲಿ ಮಸ್ಟ್ ವಾಚ್ ಇನ್ ಥಿಯೇಟರ್. ಈ ಮೂವಿ ಇನ್ನೂ ನೀವು ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಹೋಗಿ. ನನಗೆ ಇದು 2ನೇ ಸರಿನೂ ನೋಡಬೇಕಂತಿದೆ, ಖಂಡಿತವಾಗ್ಲೂ ನೋಡ್ತೀನಿ. ದಟ್ಸ್ ಅಬೌಟ್ 45 ಮೂವಿ ರಿವ್ಯೂ. ನೆಕ್ಸ್ಟ್ ರಿವ್ಯೂನಲ್ಲಿ ಸಿಗೋಣ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹೆಂಗಿತ್ತು ಆಕ್ಟಿಂಗ್ ಎಲ್ಲ ಹೆಂಗಿತ್ತು? ಉಪೇಂದ್ರ ಚೆನ್ನಾಗಿತ್ತು. ಮೂವಿ ಇಷ್ಟ ಆಯ್ತಾ ನಿಮಗೆ? ನಿಮಗೆ ಮೂವಿ ಇಷ್ಟ ಆಯ್ತಾ? ಚೆನ್ನಾಗಿದೆ. 3 ಜನದ ಆಕ್ಟಿಂಗ್ ಲೈಕ್ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಮಗ ಹೆಂಗೆ ಇಷ್ಟಪಟ್ಟ? ಡೈರೆಕ್ಷನ್ ಚೆನ್ನಾಗಿದೆ, ಕ್ಯಾಮ್ರಾ ಮೂವಿ ಇಷ್ಟ ಆಯ್ತಾ? ಚೆನ್ನಾಗಿದೆ. ಥ್ಯಾಂಕ್ ಯು. ಬಟ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ 3 ಜನ. ಥ್ಯಾಂಕ್ ಯು. ಒನ್ಸ್ ನೋಡ್ಬೋದು. ಥ್ಯಾಂಕ್ ಯು. ನಿಮಗೆ ಮೂವಿ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಆಕ್ಟಿಂಗ್ ಎಲ್ಲ ಹೆಂಗಿತ್ತು? ಸ್ಟೋರಿ ಹೆಂಗಿತ್ತು? ಫ್ಯಾಂಟಾಸ್ಟಿಕ್. ಐ ಥಿಂಕ್ ಶಿವರಾಜ್ ಕುಮಾರ್ನ
the way he looks is fantastic in this movie. Very different from ಬೇರೆ ಎಲ್ಲ Previous ಹಳೆ movies. ಮೂವೀಸ್ ಇಂದ. ಡೈಲಾಗ್ ಹೆಂಗಿತ್ತು? ಪ್ರತಿಯೊಂದು ಡೈಲಾಗ್ ಸ್ಟೋರಿ ಲೈನು ಎಲ್ಲ ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ನ್ಯೂ ಕಾನ್ಸೆಪ್ಟ್ ಅನ್ಸುತ್ತೆ. ಮಕ್ಕಳುಗಳಿಗೆ ಅರ್ಥ ಆಗೋಕ್ಕೆ ಇದು ತುಂಬ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಆ್ಯಂಡ್ ಅರ್ಜುನ್ ಜನ್ಯದು ಫಸ್ಟ್ ಡೈರೆಕ್ಷನ್ ನನಗೆ ಐ ನೋ ಅರ್ಜುನ್ ಜನ್ಯ ಪರ್ಸ್ನಲಿ. ನೈಸ್. ಆ್ಯಂಡ್ ನಾನು ಅವ್ರ ಸ್ಟುಡಿಯೋಗೆಲ್ಲ ಹೋಗಿದ್ದೀನಿ. ಐ ಮೀನ್ ಇಸ್ ಮ್ಯೂಸಿಕ್ ಡೈರೆಕ್ಷನ್ ಯಾವಾಗಲೂ ಇಷ್ಟ ಆಗ್ತಿತ್ತು. ನೈಸ್. ಬಟ್ ದಿಸ್ ಆಸ್ ಅ ಡೆಬ್ಯೂ ಐ ಮೀನ್ ಸೂಪರ್ ಫ್ಯಾಂಟಾಸ್ಟಿಕ್. ವೆರಿ ನೈಸ್ ಅಲ್ಲ? ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ಐ ಮೀನ್ ಇಟ್ ವಿಲ್ ಬಿ ಅ ವೆರಿ ಗುಡ್ ಸಕ್ಸಸ್ ಅನ್ಸುತ್ತೆ. ಆ್ಯಂಡ್ hats off to all the cast. Everyone was amazing. In fact, Christmas time I was also comparing it to some of the Christmas movies. You know, Santa movies tara. ಒಳ್ಳೆ ಒಂದು ಲೈಫ್ ಪಾಠ ಅಲ್ಲ, ಇಟ್ಸ್ ಅ ವಂಡರ್ಫುಲ್ ಲೈಫ್ ತರ ಒಂದು ಮೀನಿಂಗ್ಫುಲ್ ಸ್ಟೋರಿ. They wove it very nicely. I just wish more and more people come and watch. ಡೆಫಿನೆಟ್ಲಿ. ಅವಾಗ ಅರ್ಥ ಆಗುತ್ತೆ ಇದು. ನೀವು ಇದನ್ನೆಲ್ಲ ಶೇರ್ ಮಾಡಿ, ಪೀಪಲ್ ವಿಲ್ ವಾಚ್ ಇಟ್. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.